ನಮಸ್ಕಾರ. ಬಾಲಿ ಪ್ರವಾಸದ ಕೊನೆಯ ದಿನ ಕೃಷ್ಣ ಮಾರ್ಕೆಟ್ ನೋಡ್ತಾ ಹೋಗೋಣ ಬನ್ನಿ. ಮಾರ್ಕೆಟ್ ಇನ್ ಬಾಲಿ ಸ್ಟಿಕ್ಕರ್ ಅಂಟಿಸ್ತಾರೆ. ಹೇಗಿದೆ ಮಾರ್ಕೆಟ್ ಇದೆ ಅಂದರೆ ಎಷ್ಟು ಖುಷಿ ಇದೆ. ಏನು ಡಿಸೈನ್ ಹೊರಗಡೆ ಹೆಂಗೆ ಮಾಡಿದ್ರು. ಕೃಷ್ಣ ಮಾರ್ಕೆಟ್ ರೆಸ್ಟೋರೆಂಟ್ ಲಾಸ್ಟ್ ಫ್ಲೋರ್. ಹೀಗೆ ಪೇಂಟಿಂಗ್ ಗೋಡೆ ಮೇಲೆ. ಎಲ್ಲ ಬೆತ್ತ, ತುಂಬ ಬೆತ್ತ ಬೆಳಿತಾರಲ್ಲ. ಇಲ್ಲಿ ಹೋಟೆಲಲ್ಲಿ ಕೂತ್ಕೊಂಡ್ರೆ ಟಾಪ್ ಫ್ಲೋರಲ್ಲಿ ಫ್ಲೈಟ್ ನೋಡ್ಬೋದು. ಇದೆಲ್ಲ ಲಕ್ಷ ಲಕ್ಷ ವ್ಯವಹಾರ ಆಗಿ ಕಷ್ಟ ಆಗುತ್ತೆ, ಲೆಕ್ಕ ಮಾಡೋಕ್ಕೆ ಆಗಲ್ಲ. ಸ್ವಿಮ್ಮಿಂಗ್ ಕೇಳೋದು ಸೊಸೆಗೆ. ಏನ್ರಿ ಹೈಯೆಸ್ಟ್ ಪರ್ಚೇಸ್ ನಿಮ್ದು? ಹೌದ್ರಿ. ಎಷ್ಟು? ಬಾಲಿಗೆ ಬಂದು 11,91,000 ವ್ಯಾಪಾರ ಮಾಡಿದೀನಿ. ಏನ್ರಿ ಫ್ರೆಂಡ್ಸಿಗೆ, ಮನೆಯವರಿಗೆ ಅಲ್ರಿ ಹಸು ಎಲ್ಲ ತಗೊಂಡಿದ್ದೀನಿ. ಅವ್ರು ಎಷ್ಟು ಮಟ್ಟಿಗೆ ಹಾಕೊಂಡು ಖುಷಿ ಪಡ್ತಾರೋ ಗೊತ್ತಿಲ್ಲ. ಅಲ್ರಿ ಬಾಲಿಗೆ ಬಂದ್ಮೇಲೆ ಇದೇ ಫಸ್ಟ್ ಅಲ್ಲ ನಾನು ಲಕ್ಷ ಲಕ್ಷ ವ್ಯವಹಾರ ಮಾಡಿದ್ದ ಇದೆ. ಸಮಾರಂಭ ಮಾಡೋದಕ್ಕೆ ಯಾಕೆಂದ್ರೆ ಅಲ್ಲಿ ಆಗೋದಿಲ್ಲ ಅಂತೇಳಿ ಕೊನೆಗೆ ಇಲ್ಲೇ ಮಾಡಬೇಕು ಅಂತ ನಾನು ಶ್ರೀನಿವಾಸ್ ತೀರ್ಮಾನ ಮಾಡಿ ಇಲ್ಲೇ ಒಂದು 4 ಮಾತಾಡಬೇಕು ಅಂತ ಮಾತಾಡಿದ್ದೀನಿ. ಇವತ್ತೇನಪ್ಪ ಅಂದ್ರೆ ವಿಶೇಷವಾಗಿ ನಾವು ಒಂದು ವಾರದಿಂದ ನಮ್ಮ ಜೊತೆಗೆ ಸಾಹೇಬರು ಮತ್ತು ನಮ್ಮ ಗೈಡು ಮತ್ತು ನಮ್ಮ ಬಾಲಕೃಷ್ಣ ಅವರು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ತೊಂದರೆ ಇಲ್ದಿರ ನಮ್ಮನ್ನು ಕ್ಷೇಮವಾಗಿ ನಮ್ಮನ್ನು ತಲುಪಿಸಿದ್ದಾರೆ. ಅವರಿಗೆ ಮೊದಲೇ ಧನ್ಯವಾದಗಳು ಡ್ರೈವರ್ಗೆ. ಯಾಕೆಂದರೆ ನಾವು ನಮ್ಮ ಜೀವನದ ಶೈಲಿ ಎಲ್ಲ ಡ್ರೈವರ್ ಕೈಯಲ್ಲೇ ಇರುತ್ತೆ. ಗೈಡ್ ಏನಪ್ಪ ಅಂದರೆ ಅವರು ತುಂಬ ವಿಚಾರವಾಗಿ ಎಲ್ಲನೂ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಕೆಲವ್ರಿಗೆ ಅರ್ಥ ಆಗಿದೆ, ಕೆಲವ್ರಿಗೆ ಅರ್ಥ ಆಗಿದ್ರು. ಆದರೆ ಅವ್ರ ಭಾಷೆ ಮತ್ತು ಅವ್ರ ಶೈಲಿ ತುಂಬ ಚೆನ್ನಾಗಿತ್ತು. ಅವರಿಗೆ ದೇವ್ರು ಒಳ್ಳೇದು ಮಳೆ ಅಂತ ಅವ್ರಿಗೊಂದು ಹೇಳ್ತಿದ್ದೇನೆ. ಬಾಲಕೃಷ್ಣ ಅವರ ಮ್ಯಾನೇಜರ್ ನಿಜ ಹೇಳ ಊರಲ್ಲಿ ಅವರಷ್ಟು ಆತ್ಮೀಯತೆ ಯಾರು ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವರು ಒಂದು ತುಂಬಾ ಯಾವತ್ತೂ ಕೋಪ ಮಾಡ್ಕೊಳ್ತಾರೆ, ಯಾರೇನು ಹೇಳಿದ್ರು ಕೇಳೋವಂಥದ್ದು ಮಾಡೋವಂಥ ವಿಚಾರ ಅವ್ರದ್ದು. ಹಾಗಾಗಿ ನಾನು ಬಾಲಕೃಷ್ಣ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಬಾಲಕೃಷ್ಣನಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ದೀನಿ. ನಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೊಂದು ಕಿರುಕಾಣಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮೊದಲನೇದಾಗಿ ಡ್ರೈವರ್ಗೆ ಅವ್ರಿಗೆ ಒಂದು ಸಣ್ಣ ಕಿರುಕಾಣಿಕೆ ಒಬ್ಬ ಗೈಡ್. ತಗೋಬೇಕು. ಹಾಗಾಗಿ ನಮ್ಮ ಈ ದಿನದ ಕಾರ್ಯಕ್ರಮ ಇಲ್ಲಿ ಮುಗಿಯುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏನು ಇಲ್ಲ, ಕಂಪ್ಲೇಂಟ್ ಬಿಡಿ. ಏನು ಯಾವ ಟೈಮ್ ಹೋದ್ರು ಆ ಥರ ಆದರೆ ಆ ಥರ, ಈ ಥರ ಆದರೆ ಈ ಥರ ಬಹಳ ಸಹಕಾರ ಕೊಟ್ಟಿದ್ದೀರಿ.
ಮೊದಲನೇದಾಗಿ ದೇವರು ನಿಮ್ಗೆಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಜೀವನ ಕೊಡಲಿ, ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನಿಮ್ ಜೊತೆ ಮತ್ತೆ ಬರ್ತಾ ನೀವೇ ಮ್ಯಾನೇಜರ್ ಆಗಿ ಬರ್ಲಿ. ಪ್ರವಾಸದಲ್ಲಿ ಯಾರಾದರೂ ತಪ್ಪುಗಳಾದರೆ ಕ್ಷಮಿಸಿ ಹಿರಿಯರಾದರೆ. ಮೊದಲನೇದಾಗಿ ತಮಗೆ ಈ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ನಮ್ಮ ಟ್ರಾವೆಲ್ ಫಾರ್ ಯು ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳು. Strangers, if I call you Madam Sarji, commonly we call is ladies and gentlemen. Okay. The first time I met you on when we are going to the Bedugul, I saw you as upper than 65. So I was thinking is that you are remind me with my father, my mom. My mom, she passed away is 2015. So basically, I would like to thank you so much for the gifting and present from you all. Yeah. But anyways, I don't expect anything because I waiting good karma in the futures. Okay. I just doing my job. Yeah. How can I serve you? Giving you the good hospitality, taking care of you. Because when I handling is like madams, this more than upper 60%. Remind me with my mom. That's why. Yeah. So once again, thank you so much. Thank you so much. I'm so sorry. I hope you apologize me if you find some mistake in my behavior. My service, my hospital. No. Because nobody perfect, madam. Yeah. Our cultures, if I hold like madam like this is kind of my love, my heart just like. So madam, so sorry because I like photo just like my mom, just like my family like that. Once again, thank you so much for everything. But this is not finish my job to you because tomorrow still doing, and then always keep in touch. I'm waiting. I'm telling you once again, most of the South Indian, yeah, this is the character almost similar like us, like our local people. That's why I'm so much happy to be with you, being with you during 3 days. So once again, on behalf of our company, and then travel for you also, merging with our local company. Yeah, thank you very much for coming to Bali. Because of you, I got a job. Okay, have a nice flight tomorrow. My God, always and always blessing you in every the way you do. Okay, thank you so much. ಇವತ್ತು ಊಟ ನಮ್ದು ಸ್ಪೈಸಿ ಮಾಂತ್ರ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಚೆನ್ನಾಗಿತ್ತಾ? ಹೋಟೆಲ್ ಹೋಗ್ತಾ ಇದೀವಿ. ಹೋಗಿ ಗುಡ್ ನೈಟ್, ಸ್ವೀಟ್ ಡ್ರೀಮ್. ನಾಳೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಅಯ್ಯೋ ಬೇಜಾರಾಗ್ಬೇಡ್ರಿ, ಅಳಬೇಡ್ರಿ. ಹೊರಟ್ರಾ? ಇರ್ಬೋದಿತ್ತಪ್ಪ ಒಂದು 2 ದಿನ ಓಡಿಸ್ತಾರೆ. ಯಾಕೆ ಇಷ್ಟು ಬೇಗ ಹೊರಟ್ರಲ್ಲ? ಇನ್ನೊಂದು ವಾರ ಇಟ್ಕೊಂಬೋದಿತ್ತಲ್ಲ. ಈ ಲಕ್ಷದಲ್ಲಿ ವ್ಯವಹಾರ ಮಾಡೋದು ಕಷ್ಟ, ಅದಕ್ಕೆ 1000ದಲ್ಲಿ ವ್ಯವಹಾರ ಮಾಡೋ ನಮ್ಮ ಜಾಗಕ್ಕೆ ಹೋಗೋಣ ಅಂತ. ಇಲ್ಲ, ಭಾಗ್ಯ ನೋಡ್ರಿ ಬಾಲಿಗೆ ಬಂದು ಭಾಳ ಪಳ ಹೊಳಿತಿದ್ದಾರೆ, ಕಲರ್ ಬಂದಿದ್ದಾರೆ. ಬಾಯ್ 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 ಬಾಲಿ, ಬಾಯ್ ಬಾಯ್. ಅಲ್ಲ ಬಾಲಿಲಿ ದ್ರೌಪದಿ ಜಡೆನಾ? ಸಜೆಷನ್ ಕೊಡೋದು. ಎಲ್ಲರನ್ನು ಲೆಕ್ಕ ಮಾಡ್ತಿದ್ದಾರೆ, ಯಾರು ಬಿಟ್ಟೋದ್ರೆ ಕಷ್ಟ ಅಂತ. ಹೇಗಿತ್ತು ಬಾಲಿ? ಹೇ ಬಾಲಿ, ಎಲ್ರಿಗೂ ಹೋಗಿ ಅನ್ಕೊಂತೀವಿ ಆದ್ರೆ ಕೈ ಹಿಡ್ಕೊಂಡು ಅವತ್ತಿನ ತಿಂಡಿ ಬ್ಲಸ್ ಯು ಅಂತೀವಿ. ಹಾಗಾಗಿ ಒಂದು ವಾರ ಚೆನ್ನಾಗಿತ್ತು. ಇನ್ನೊಂದು ವಾರ ಹಾಸ್ಪಿಟಾಲಿಟಿ, ಪೊಲೈಟ್ನೆಸ್ ಯಾವಾಗ್ಲೂ ಒಂದು ವಾರನೇ ಚೆನ್ನಾಗಿರುತ್ತೆ. ಒಂದು ವಾರ ಹೇಗಾಗುತ್ತೆ, ಹೋಗ್ತೀವಲ್ಲಿರೋ ವಾರದ ಕಾರ್ಯಕ್ರಮ ಗೈಡು ಅಷ್ಟೇ ಮುಖ್ಯ.
ಒಂದು ಫ್ಯಾಮಿಲಿ ತರ ಎಲ್ಲರೂ ಇದ್ವಿ. ಸೊ ನಮ್ಗೆ ಎಲ್ಲೂ ಯಾವುದಕ್ಕೂ ಬೇಜಾರಾಗಿಲ್ಲ. ಸೊ ತುಂಬಾ ಥ್ಯಾಂಕ್ಸ್. ಗಾಯತ್ರಿ ಅವರಿಗೂ ಯೂಟ್ಯೂಬ್ ಗಾಯತ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ತುಂಬಾ ಕಷ್ಟಪಟ್ಟು ಎಲ್ಲರೂ ವಿಡಿಯೋ ಎಲ್ಲ ಮಾಡಿ ಎಷ್ಟು ಆಕ್ಟಿವ್ ಆಗಿದ್ರು. ಎಲ್ಲರ ವಿಶ್ವಾಸಕ್ಕೆ ಚಿರಋಣಿ. ಮೇಡಮ್ ಗಾಯತ್ರಿ ಮ್ಯಾಮ್ ಒಂದ್ಸಲ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾರೆ ಅವರೇ. Bye, madam. Have a nice flight. ಬಾಲಿ ಸುಂದರವಾದ ದ್ವೀಪ. ನಮ್ಮ ಪ್ರವಾಸ ಅದ್ಭುತವಾಗಿತ್ತು. ನನಗೆ ತಿಳಿದ ಮಟ್ಟಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಟ್ರಾವೆಲ್ ಫಾರ್ ಯು ಏಜೆನ್ಸಿ ಮೂಲಕ ಹೋದರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಾವೆಲ್ಲರೂ ಸಹ ಒಂದೇ ಕುಟುಂಬದವರು ಎನ್ನುವ ಹಾಗೆ ಭಾಸವಾಗ್ತಿತ್ತು. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.